ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಕೂಡ್ಲಿಗಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚಂಪಾ ಚವ್ಹಾಣ್ ಪ್ರಬಲ ಆಕಾಂಕ್ಷೆ, ಪಕ್ಷದ ವರಿಷ್ಠರಲ್ಲಿ ಮನವಿ. ನಾನು ಕಳೆದ 8 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತೆಯಾಗಿ ಪಕ್ಷದ ಸಂಘಟನೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದೇನೆ. ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಪಕ್ಷದ ವರಿಷ್ಠರು ನನಗೆ ಅವಕಾಶ ಮಾಡಿಕೊಡಬೇಕು ಎಂದು ಕೆಪಿಸಿಸಿ ರಾಜ್ಯ ಮಹಿಳಾ ಕಾರ್ಯದರ್ಶಿ ಹಾಗೂ ಕರ್ನಾಟಕ ರಾಜ್ಯ ಪಾರ್ವತಿ ಬಂಜಾರ ಮಹಿಳಾ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರಾದ ಚಂಪಾ ಚವ್ಹಾಣ್ ಮನವಿ ಮಾಡಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಕರ್ತರ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಮ್ಮ ರಾಜಕೀಯ ಆಕಾಂಕ್ಷೆ ಮತ್ತು ಪಕ್ಷದ ನಿಷ್ಠೆಯ ಕುರಿತು ಸುದೀರ್ಘವಾಗಿ ಮಾತನಾಡಿದರು. ಕಾಂಗ್ರೆಸ್ ಮುಖಂಡರಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ಚಂಪಾ ಚವ್ಹಾಣ್ ಅಂತ. ನಾನು ಈ ಪಕ್ಷದಲ್ಲಿ ಸತತವಾಗಿ 8 ವರ್ಷದಿಂದ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಸ್ಟೇಟ್ ಜನರಲ್ ಸೆಕ್ರೆಟರಿಯಾಗಿ ಫಿಶರ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. ನಾನು ಈ ಕೂಡ್ಲಿಗಿ ಕ್ಷೇತ್ರದಲ್ಲಿ BB ತಾಂಡದ ಮಗಳು. ನಾನು ಇಲ್ಲಿ ನನಗೆ ಒಂದು ಅವಕಾಶ ಸಿಗ್ತಾ ಇದೆ, ನನಗೆ ಒಂದು ಗಟ್ಟಿ ಆಕಾಂಕ್ಷಿಯಾಗಿ. ಹಾಗಾಗಿ ನನಗೆ ಇವರೆಲ್ಲರದ್ದು ಆಶೀರ್ವಾದ ಬೇಕು ಅಂತಂದು ನಾನು ಇವ್ರ ಹತ್ರ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇವರೆಲ್ಲ ನನಗೆ ಸಪೋರ್ಟ್ ಆಗಿ ಇರಲಿ, ಇಲ್ಲಿನ ಲೋಕಲ್ ಜನ ಮುಖಂಡರು ಆಗಿ ಇರಲಿ, ಕಾರ್ಯಕರ್ತರು ಇರಲಿ, ಹಾಗೂ ಶಾಸಕರಿಂದ ನನಗೊಂದು ಅವರ ಸಮ್ಮುಖದಲ್ಲಿ ಒಂದು ಅವಕಾಶ ಬೇಕು ಅಂತ ಹೇಳಿ ನಾನು ಇವರಲ್ಲಿ ಅಂಗಲಾಚಿ ಕೊಡ್ತಾ ಇದ್ದೀನಿ. ನಾನು ಸಭೆಗೆ ಆಗಮಿಸತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಬಂಧುಗಳೇ, ಕಾರ್ಯಕರ್ತರೇ ಹಾಗೂ ಹಿರಿಯರೇ, ಮುಖಂಡರು, ಈ ಒಂದು ಸಭೆಯ ಉದ್ದೇಶ ನಾಳೆ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನು ಮಾಡಲಿಕ್ಕೆ ತಾವೆಲ್ಲರೂ ಸಿದ್ಧರಿದ್ದೇವೆ ಅಂತಕ್ಕಂಥ ಸಂದೇಶವನ್ನು ಕಳಿಸ್ತಾ, ಹಾಗೆಯೇ ಬಡಿಲಡಕು ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಆಕಾಂಕ್ಷಿಯಾಗಿರ್ತಕ್ಕಂಥ ಚಂಪಾ ಅವರು ಸಹ ಒಬ್ಬ ಗಾಢವಾದ ಆಕಾಂಕ್ಷೆ ಅಂತಕ್ಕಂಥ ನಿಲುವನ್ನು ಅವರು ತೆಗೆದುಕೊಂಡಿದ್ದಾರೆ. SC ಕೆಟಗರಿ ಬಂದರೆ ಅವರು ಒಬ್ಬ ಪ್ರಬಲವಾದ ಆಕಾಂಕ್ಷಿ ಅಂತಕ್ಕಂಥ ಮಾತನ್ನು ಸಹ ಹೇಳಿರ್ತಾರೆ. ಹಾಗೆಯೇ ತಾವೆಲ್ಲರೂ ಸಹ ಕೈ ಜೋಡಿಸಿ ಅವರ ಗೆಲುವಿಗೆ ನಾವೆಲ್ಲ ಶ್ರಮಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಒಬ್ಬರು ಕಷಾಯ ಇದ್ದರು ಒಂದು ಟ್ರಸ್ಟ್ ಮಾಡೋಣ ಅಂತ ಅನ್ಕೊಂಡೆ. ಅಂದ್ರೆ ಒಂದು ಹೆಣ್ಮಕ್ಳಿಗೆ ಒಂದು ಚಿಕ್ಕ ನನ್ನ ಕಡೆಯಿಂದ ಏನಾದರೂ ಒಂದು ಹೆಲ್ಪ್ ಆಗಲಿ. ನಾನು ಮಾಡ್ತಾ ಇರೋದೇನೋ ದೊಡ್ಡದೇನಿಲ್ಲ, ಅದೊಂದು ಚಿಕ್ಕದಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ
ಹೆಣ್ಮಕ್ಳಿಗೆ ಈ ಮೂಲಕ ನಾವು ಹತ್ರಕ್ಕೆ ತಗೊಂಡು ಹೆಣ್ಮಕ್ಳ ಕಷ್ಟನೋ ಸುಖನೋ ಎಲ್ಲ ಹಂಚ್ಕೊಂಡ್ಬಿಟ್ಟು ಅವ್ರಿಗೆ ಏನು ಬರಲ್ಲ ಅಂತಾದ್ರೂ ನಾನು ಅವ್ರಿಗೆ ಕಲಿಸ್ಕೊಟ್ಟು ಅವ್ರಿಗೆ ಕೆಲಸ ಕೊಟ್ಟು ನಾನೇ ಅವರಿಗೆ ಹೆಲ್ಪ್ ಮಾಡೋಣ ಅಂತ ಒಂದು ಮೂಲಕ ಇದನ್ನು ಒಂದು ಹೆಜ್ಜೆ ಇಡ್ತಾ ಇದ್ದೀನಿ ನಿಮ್ಮೆಲ್ಲ ಆಶೀರ್ವಾದದಿಂದ. ಸೊ ತುಂಬ ಜನ ಇದು ಪಾರ್ವತಿ ಅಂತ ಯಾಕೆ ಹೆಸರು ಇಟ್ರಿ ಅಂತ ಭಾಳ ಜನ ಕೇಳಿದ್ರು ನನಗೆ. ಈ ಪಾರ್ವತಿ ಅಂದರೆ ನನ್ನ ತಂಗಿ ಮಗಳ ಹೆಸರು. ಅದು ತಂಗಿ ಮಗಳ ಹೆಸರು ಅಂತ ನಾನು ಅದು ಉದ್ದೇಶದಿಂದ ಇಟ್ಟಿಲ್ಲ. ಪಾರ್ವತಿ ಅಂದರೆ ಆ ದೇವತೆ ಹೆಸರು. ಪಾರ್ವತಿ ಅದು ಎಷ್ಟು ಸಹನೆಯಿಂದ ಎಷ್ಟು ತಾಳ್ಮೆಯಿಂದ ಇರುತ್ತೆ ಅಂದರೆ ನಾವೇ ಹೆಣ್ಮಕ್ಳು, ನಮಗೊಂದು ಯಾವ ಹೆಣ್ಮಕ್ಳಿಗೆ ಒಂದು ಮುಖ ಇಲ್ಲ, ಎರಡೆರಡು ಮುಖನೇ ಇರೋದು. ಎಷ್ಟು ತಾಳ್ಮೆಯಿಂದ ಇರ್ತೀವಿ ಅಷ್ಟು ನಗು ಇರುತ್ತೆ. ಅದೇ ನಮಗೆ ಬಂದ್ಬಿಟ್ರೆ ಅದು ರೋಷ ಆ ಥರ ಏನಾದ್ರು ಬಂದರೆ ನಾವೇನು ರುದ್ರಾವತಾರ ತಾಳ್ತೀವಿ ಅದು ಪಾರ್ವತಿ ಹೋಗಿ ಕಾಳಿದೇವಿ ಆಗ್ತೀವಿ. ಅದೇ ಉದ್ದೇಶದಿಂದ ನಮಗೂ ಎರಡು ಮುಖ ಇದೆ, ನಮಗೆ ಯಾರೂ ತಡಿಬಾರ್ದು ಅಂತಂದು ಆ ಉದ್ದೇಶದಿಂದ ನಾನು ಈ ಹೆಸರು ಇಟ್ಟಿದ್ದೀನಿ ಪಾರ್ವತಿ ಅಂತಂತ ಹೇಳಿ. ಸೊ ನಾನು ಹೆಣ್ಮಕ್ಳಿಗೆಲ್ಲ ಹೇಳ್ತೀನಿ, ನಮ್ಮ ಸಮುದಾಯಕ್ಕೆ ಅಷ್ಟೇ ಅಲ್ಲ ಇದು ಸೀಮಿತ, ಇದು ಯಾರೇ ಬರಲಿ, ಯಾವ ಹೆಣ್ಮಕ್ಳಾದ್ರೂ ಬರಲಿ ನನ್ನ ಹತ್ರ ನಾನು ಇವರಿಗೆ ಉಚಿತವಾಗಿ ನಾನು ಇದು ಒಂದೇ ಅಲ್ಲ ಬೇರೆ ಬೇರೆ ಥರನೂ ಅವರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರಿಗೆ ನಾನು ಕೆಲಸ ನನ್ನ ಕೈಯಿಂದ ಆಗಷ್ಟು ನಾನು ಕೆಲಸ ಕೊಡ್ತೀನಿ. ನೀವು ಹೆಣ್ಮಕ್ಳಿಗೂ ಅಷ್ಟೇ, ನೀವು ಎಷ್ಟು ಏನು ಎಲ್ಲಿ ತನಕ ನನ್ನ ಹತ್ರ ಕೆಲಸ ಮಾಡ್ತೀರಾ ಮಾಡಿ ಅದ್ರ ಫಲ ನಿಮಗೆ ಕೊಡ್ತೀನಿ ನಾನು ಅಂತೇಳಿ ಎರಡು ಮಾತನ್ನು